ನಮಸ್ಕಾರ ಸ್ನೇಹಿತರೆ, ಹೆಜ್ಜಿ ಅಕಾಡೆಮಿಯ ಈ ವಿಶೇಷ ತರಗತಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಭಾರತದ ಭೂಗೋಳಶಾಸ್ತ್ರ, ಅದರಲ್ಲೂ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಗಡಿಗಳು, ಈ ವಿಷಯಗಳ ಮೇಲೆ ಪದೇ ಪದೇ ಬರೋ ಪ್ರಶ್ನೆಗಳು ಕನ್ಫ್ಯೂಸ್ ಮಾಡ್ತಿದ್ಯಾ? ಚಿಂತೆ ಬೇಡ, ನೀವು ಸರಿಯಾದ ಜಾಗದಲ್ಲಿದ್ದೀರಿ. ಬನ್ನಿ, ಈ ಎಲ್ಲ ಪ್ರಮುಖ ಪ್ರಶ್ನೆಗಳನ್ನು ಇವತ್ತು ಒಟ್ಟಿಗೆ ಮಾಸ್ಟರ್ ಮಾಡೋಣ. ನಾವು ನೇರವಾಗಿ ವಿಷಯಕ್ಕೆ ಹೋಗುವ ಮುನ್ನ ನಮ್ಮ ಕಡೆಯಿಂದ ಒಂದು ಚಿಕ್ಕ ಮನವಿ. ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಈ ಪ್ರೋತ್ಸಾಹವೇ ನಮಗೆ ಇನ್ನಷ್ಟು ಉತ್ತಮ ವಿಷಯಗಳನ್ನು ತರಲು ಇರುವ ಸ್ಫೂರ್ತಿ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲನೇ ಪ್ರಶ್ನೆನೇ ಚಾಲ ಮಂದಿನೇ ಗೊಂದಲ ಮಾಡುವಂತಹ ಒಂದು ಪ್ರಶ್ನೆ. ಭಾರತದ ಇವತ್ತಿನ ರಾಜಕೀಯ ನಕ್ಷೆಯನ್ನೊಮ್ಮೆ ಕಣ್ಮುಂದೆ ತಂದುಕೊಳ್ಳಿ. ಹೇಳಿ ನೋಡೋಣ, ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿವೆ? ಸರಿ, ಬನ್ನಿ ನಮ್ಮ ದೇಶದ ರಾಜಕೀಯ ರಚನೆಯ ಈ ಅಡಿಪಾಯದ ಬಗ್ಗೆನೇ ಮೊದಲು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಪ್ರಸ್ತುತ ಅಂದರೆ ಇವತ್ತಿನ ದಿನಾಂಕದ ಪ್ರಕಾರ ಭಾರತದಲ್ಲಿರುವ ರಾಜ್ಯಗಳ ಒಟ್ಟು ಸಂಖ್ಯೆ 28. ಸರಿ, ಈ ನಂಬರ್ ಗೊತ್ತಿದ್ರೆ ಸಾಕಾ? ಖಂಡಿತ ಇಲ್ಲ. ಪರೀಕ್ಷೆಯಲ್ಲಿ ಇದೇ ಸರಳ ವಿಷಯವನ್ನ ಹೇಗೆಲ್ಲ ಕೇಳಿದ್ದಾರೆ ಅಂತ ಈಗ ನೋಡೋಣ. ಇಲ್ ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಇದು 2000ನೇ ಇಸ್ವಿಯ PSI ಪರೀಕ್ಷೆಯಲ್ಲಿ ಬಂದಿದ್ದ ಪ್ರಶ್ನೆ. ಆಗಿನ ರಾಜಕೀಯ ನಕ್ಷೆ ಪ್ರಕಾರ ಉತ್ತರ ಬೇರೆಯೇ ಇತ್ತು. ಆದರೆ ನಾವಿಲ್ಲಿ ಗಮನಿಸಬೇಕಾದ್ದೇನು, ಇವತ್ತು ಯಾವುದೇ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದ್ರೂ ನಮ್ಮ ಉತ್ತರ 28 ಆಗಿರ್ಬೇಕು. ಈ ವಿಷಯಗಳು ಕಾಲಕ್ಕೆ ತಕ್ಕಂತೆ ಹೇಗೆ ಬದಲಾಗ್ತವೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. 2014ರಲ್ಲಿ ತೆಲಂಗಾಣ ರಚನೆಯಾದಾಗ ಅದು ದೇಶದ 29ನೇ ರಾಜ್ಯವಾಯಿತು. ಹಾಗಾಗಿ 2015ರ RSI ಪರೀಕ್ಷೆಯಲ್ಲಿ 29 ಅನ್ನೋದೇ ಸರಿಯಾದ ಉತ್ತರವಾಗಿತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ, ಹುಷಾರಾಗಿರ್ಬೇಕು. ಹಾಗೆಯೇ ಪ್ರಸ್ತುತ ನಮ್ಮಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8. ರಾಜ್ಯಗಳ ಸಂಖ್ಯೆಯ ಹಾಗೆಯೇ ಈ ಸಂಖ್ಯೆಯಲ್ಲೂ ಇತ್ತೀಚೆಗೆ ಬದಲಾವಣೆಗಳಾಗಿವೆ. ಇದೇ ಕಾರಣಕ್ಕೆ ವಿದ್ಯಾರ್ಥಿಗಳು ಇಲ್ಲಿ ಹೆಚ್ಚು ಗೊಂದಲ ಮಾಡಿಕೊಳ್ಳುತ್ತಾರೆ. ಹಾಗಾದ್ರೆ ಇದರಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠ ಏನು? ತುಂಬಾ ಸಿಂಪಲ್. ಪ್ರಶ್ನೆಯಲ್ಲಿ ಅವರು ನಿರ್ದಿಷ್ಟವಾಗಿ ಯಾವುದಾದರೂ ವರ್ಷವನ್ನ ಉಲ್ಲೇಖಿಸದಿದ್ದರೆ ಯಾವಾಗಲೂ ಪ್ರಸ್ತುತ ರಾಜಕೀಯ ನಕ್ಷೆಯ ಆಧಾರದ ಮೇಲೆಯೇ ಉತ್ತರಿಸಬೇಕು. ಇದೊಂದು ಗೋಲ್ಡನ್ ರೂಲ್, ಮರೆಯಬೇಡಿ. ಈಗ ಬನ್ನಿ, ಪರೀಕ್ಷೆ ನಡೆಸುವವರ ಇನ್ನೊಂದು ಫೇವ್ರೆಟ್ ಟಾಪಿಕ್ ಕಡೆ ಹೋಗೋಣ. ಅದೇ ಕೇಂದ್ರಾಡಳಿತ ಪ್ರದೇಶಗಳ ವೈಶಿಷ್ಟ್ಯಗಳು. ಭಾರತದ ಅತೀ ಸಣ್ಣ ಕೇಂದ್ರಾಡಳಿತ ಪ್ರದೇಶ ಯಾವುದು? ಈ ಒಂದೇ ಒಂದು ಪ್ರಶ್ನೆ ಎಷ್ಟು ಸಾರಿ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿದೆ ಅಂತ ನೀವೇ ನೋಡಿ. ಅಂದ್ರೆ ಇದು ಅದೆಷ್ಟು ಮುಖ್ಯವಾದ ಮಾಹಿತಿ ಅಂತ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಉತ್ತರ ಯಾವುದೇ ಅನುಮಾನ ಬೇಡ, ಲಕ್ಷದ್ವೀಪ. ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದು ಲಕ್ಷದ್ವೀಪ. ಈ ಹೆಸರನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ. ಈಗ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು? ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಸಿಗುತ್ತೆ. ಆದ್ರೆ 2090ರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಪುನರ್ರಚನೆ ಆದಮೇಲೆ ಇಂದಿನ ಸರಿಯಾದ ಉತ್ತರ ಲಡಾಖ್ ಆಗಿದೆ. ಈ ಬದಲಾವಣೆಯನ್ನು ಖಂಡಿತ ಮರೆಯಬೇಡಿ. ಇನ್ನೊಂದು ಗೊಂದಲದ ವಿಷಯ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತ. ಕೆಲವು ಕಡೆ ಲೆಫ್ಟಿನೆಂಟ್ ಗವರ್ನರ್ಗಳು ಆಡಳಿತ ನಡೆಸಿದ್ರೆ ಇನ್ನು ಕೆಲವು ಕಡೆ ಆಡಳಿತಾಧಿಕಾರಿಗಳು ಅಂದ್ರೆ ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರೆ. ನೋಡಿ, ಇದೇ ಕಾನ್ಸೆಪ್ಟ್ ಮೇಲೆ 2019ರ KESDA ಪರೀಕ್ಷೆಯಲ್ಲಿ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಇಲ್ಲದ ಪ್ರದೇಶ ಯಾವುದು ಅಂತ. ಆಗ ಆಡಳಿತಾಧಿಕಾರಿಯಿಂದ ಆಳಲ್ಪಡುವ ಚಂಡೀಗಢವೇ ಸರಿಯಾದ ಉತ್ತರವಾಗಿತ್ತು. ಸರಿ, ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ಭಾರತದ ಅಂತಾರಾಷ್ಟ್ರೀಯ ಗಡಿಗಳ ಬಗ್ಗೆ ನೋಡೋಣ. ಪರೀಕ್ಷೆಗಳ ದೃಷ್ಟಿಯಿಂದ ಇದು ಕೂಡ ಅತಿ ಮುಖ್ಯವಾದ ಭಾಗ. ಈ ಟೇಬಲ್ ಇದೆಯಲ್ಲ, ಇದು 3 ಪ್ರಮುಖ ಗಡಿರೇಖೆಗಳ ಬಗ್ಗೆ ಒಂದು ಕ್ವಿಕ್ ರಿವಿಷನ್ ಗೈಡ್ ಇದ್ದಾಗೆ. ಬನ್ನಿ, ಇವುಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದಾರಂತ ನೋಡೋಣ. ನೀವೇ ನೋಡಬಹುದು, ಭಾರತ-ಚೀನಾ ನಡುವಿನ ಮ್ಯಾಕ್ಮೋಹನ್ ಲೈನ್ ಮತ್ತು ಭಾರತ-ಪಾಕಿಸ್ತಾನ್ ನಡುವಿನ ರ್ಯಾಡ್ಕ್ಲಿಫ್ ಲೈನ್ ಬಗ್ಗೆ ಪ್ರಶ್ನೆಗಳು ಪದೇ ಪದೇ ಬರುತ್ತಲೇ ಇರ್ತವೆ. ಹಾಗಾಗಿ ಹಿಂದಿನ ಸ್ಲೈಡ್ನಲ್ಲಿದ್ದ ಆ ಟೇಬಲ್ ಅನ್ನು ನೆನಪಿಟ್ಟುಕೊಳ್ಳುವುದು ತುಂಬಾ ಮುಖ್ಯ. ಈಗ ಇಲ್ಲೊಂದು ಮ್ಯಾಜಿಕ್ ನಂಬರ್ ಇದೆ. ಇದನ್ನ ನೀವು ಖಂಡಿತವಾಗಿಯೂ ನೆನ್ಪಿಟ್ಕೊಳ್ಳೇಬೇಕು. 4096 ಕಿಲೋಮೀಟರ್. ಏನಿದು? ಯೋಚನೆ ಮಾಡಿ. ಇದುವೇ ಭಾರತದ ಅತಿ ಉದ್ದದ ಅಂತಾರಾಷ್ಟ್ರೀಯ ಭೂಗಡಿ. ಸಾಮಾನ್ಯವಾಗಿ ಎಲ್ರೂ ಮಾಡೋ ತಪ್ಪೇನು ಗೊತ್ತಾ? ಅತಿ ಉದ್ದದ ಗಡಿ ಅಂದ ತಕ್ಷಣ ಚೀನಾ ಅಥವಾ ಪಾಕಿಸ್ತಾನ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದ್ರೆ ಅದು ತಪ್ಪು.
ಸರಿಯಾದ ಉತ್ತರ ಬಾಂಗ್ಲಾದೇಶ್. ಈ ಪಾಯಿಂಟ್ ಮೇಲೆ ಎಷ್ಟು ಸಲ ಪ್ರಶ್ನೆ ಬಂದಿದೆ ನೋಡಿ, ಹಾಗಾಗಿ ಈ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಸರಿ, ಭೂಗಡಿಯಿಂದ ಈಗ ಸಮುದ್ರ ಗಡಿಯ ಕಡೆಗೆ ಬರೋಣ. ಇಲ್ಲಿ ಈ ಸಂಖ್ಯೆ ಬಹಳಾನೇ ಮುಖ್ಯ. 12 ನಾಟಿಕಲ್ ಮೈಲುಗಳು. ನಮ್ಮ ಸಮುದ್ರ ತೀರದಿಂದ 12 ನಾಟಿಕಲ್ ಮೈಲ್ಗಳ ದೂರದವರೆಗೆ ಇರುವ ಸಮುದ್ರದ ಮೇಲೆ ಭಾರತಕ್ಕೆ ಸಂಪೂರ್ಣ ಸಾರ್ವಭೌಮ ಅಧಿಕಾರವಿರುತ್ತೆ. 1 ನಾಟಿಕಲ್ ಮೈಲ್ ಅಂದ್ರೆ ಸುಮಾರು 1.85 ಕಿಲೋಮೀಟರ್ ಆಗುತ್ತೆ. ಈ 12 ನಾಟಿಕಲ್ ಮೈಲ್ ಅನ್ನೋ ಕಾನ್ಸೆಪ್ಟ್ RSI ಮತ್ತು PC ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ. ಕೊನೆಯದಾಗಿ ನಮ್ಮ ಪರೀಕ್ಷೆಗಳಲ್ಲಿ ಮತ್ತು ಆಗಾಗ ಸುದ್ದಿಯಲ್ಲಿರುವ ಕೆಲವು ಪ್ರಮುಖ ಸ್ಥಳಗಳು ಮತ್ತು ಸಂಸ್ಥೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಸರ್ವೆ ಆಫ್ ಇಂಡಿಯಾ ಅನ್ನೋ ಈ ಪ್ರಮುಖ ಸಂಸ್ಥೆ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ದೇಶದ ಎಲ್ಲಾ ಅಧಿಕೃತ ನಕ್ಷೆಗಳನ್ನು ಅಂದ್ರೆ ಟೋಪೋಗ್ರಾಫಿಕಲ್ ಮ್ಯಾಪ್ಸ್ ತಯಾರಿಸುವ ಜವಾಬ್ದಾರಿ ಇವರದ್ದೇ ಆಗಿದೆ. ನೋಡಿ, ಈ ಸಂಸ್ಥೆಯ ಕೆಲಸದ ಬಗ್ಗೆನೇ 2 ಬೇರೆ ಬೇರೆ PSI ಪರೀಕ್ಷೆಗಳಲ್ಲಿ ನೇರವಾಗಿ ಪ್ರಶ್ನೆಯಾಗಿ ಕೇಳಿದ್ದಾರೆ. ಇದರಿಂದ ಇದರ ಪ್ರಾಮುಖ್ಯತೆ ಏನು ಅಂತ ಗೊತ್ತಾಗುತ್ತೆ. ಈ 3 ಸ್ಥಳಗಳು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಹೆಬ್ಬಾಗಿಲುಗಳು ಅಂತಾನೆ ಹೇಳಬಹುದು. ಇವುಗಳ ಬಗ್ಗೆ ಆಗಾಗ ಮ್ಯಾಚ್ ದಿ ಫಾಲೋಯಿಂಗ್ ಅಥವಾ ನೇರ ಪ್ರಶ್ನೆಗಳು ಬರ್ತವೆ. ಯಾವ ಕೇಂದ್ರ ಯಾವ ರಾಜ್ಯದಲ್ಲಿದೆ ಅನ್ನೋದನ್ನ ಸರಿಯಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಸರಿ, ಹಾಗಾದ್ರೆ ಇವತ್ತಿನ ಚರ್ಚೆಯ ಪ್ರಮುಖ ಅಂಶಗಳನ್ನ ಒಮ್ಮೆ ವೇಗವಾಗಿ ನೋಡೋಣ. ಒಂದು ರ್ಯಾಪಿಡ್ ಫೈರ್ ರಿವಿಷನ್. ರಾಜ್ಯಗಳು 28, ಕೇಂದ್ರಾಡಳಿತ ಪ್ರದೇಶಗಳು 8. ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ಅತಿ ಉದ್ದದ ಗಡಿ ಬಾಂಗ್ಲಾದೇಶದ ಒಂದಿಗೆ 4096 ಕಿಲೋಮೀಟರ್. ನಮ್ಮ ಪ್ರಾದೇಶಿಕ ಜಲಪ್ರದೇಶ 12 ನಾಟಿಕಲ್ ಮೈಲುಗಳು. ಭಾರತ-ಪಾಕಿಸ್ತಾನ ಗಡಿ ರ್ಯಾಡ್ಕ್ಲಿಫ್ ಲೈನ್ ಮತ್ತು ಭಾರತ-ಚೀನಾ ಗಡಿ ಮ್ಯಾಕ್ಮೋಹನ್ ಲೈನ್. ಇವು ನಿಮ್ಮ ಪರೀಕ್ಷೆಯಲ್ಲಿ ಖಚಿತ ಅಂಕಗಳು. ನಿಮ್ಮ ಕಲಿಕೆಯ ಪ್ರಯಾಣವನ್ನು ಇಲ್ಲಿಗೆ ನಿಲ್ಲಿಸಬೇಡಿ. ನಮ್ಮ ಚಾನೆಲ್ನಲ್ಲಿರುವ ಇತರ ವಿಷಯವಾರು ವಿಡಿಯೋಗಳನ್ನು ನೋಡಿ. ಹಾಗೆಯೇ ನಮ್ಮ ಸ್ಟಡಿ MCQ by HAGA ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಅಲ್ಲಿ ಇವತ್ತು ಚರ್ಚಿಸಿದ ಎಲ್ಲಾ ಪ್ರಶ್ನೆಗಳನ್ನು ನೀವು ಟೆಸ್ಟ್ ರೂಪದಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ನಿಮ್ಮ ಮುಂದಿನ ಎಲ್ಲಾ ಪರೀಕ್ಷೆಗಳಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.